ಹುಟ್ಟುವಾಗ ಪ್ರತಿಯೊಬ್ಬರೂ ಯಾವುದಾದರೂ ಒಂದು ದೇವರನ್ನು ನಂಬಿಕೊಂಡೇ ಅವರ ಬೆಳವಣಿಗೆಯಲ್ಲೂ ಆ ದೇವರಿದ್ದೇ ಇರ್ತದೆ. ಬಾಲ್ಯದಲ್ಲಿ ದೇವರು, ದೇವಸ್ಥಾನ ಎಲ್ಲವನ್ನೂ ಕೊಡ್ತಾರೆ. ಆದರೆ ಬರುತ್ತಾ ಹಲವರಲ್ಲಿ ದೇವರೆಂಬ ಒಂದು ಕಲ್ಪನೆ ಮಾಯವಾಗುವುದುಂಟು. ಅಂದರೆ ಅವರ ಮನಸ್ಸಿನಿಂದ ಹೊರಟು ಹೋಗುತ್ತದೆ. ಯಾಕೆ ಹೀಗಾಗುತ್ತದೆ? ಅದರ ಬಗ್ಗೆ, ದೇವರ ಬಗ್ಗೆ ನಾವು ತಿಳ್ಕೊಂಡಾಗ, ಅದರ ಬಗ್ಗೆ ನಾವು ಪೂರ್ಣವಾಗಿ ತಿಳ್ಕೊಂಡಾಗ, ದೇವರು ಎಂಬುದು ಪೂರ್ಣವಾಗಿ ನಂಬಲು ಸಾಧ್ಯವಾಗುವಂಥ ಒಂದು ಶಕ್ತಿಯೇ, ಅಥವಾ ವಿಜ್ಞಾನ ಪೂರ್ಣವಾಗಿ ನಂಬಲು ಆಗುವಂಥ ಒಂದು ಶಕ್ತಿಯೇ ಎಂಬುದನ್ನು ಅರಿತುಕೊಳ್ಳಬೇಕು. ಅಂದರೆ ಸೈನ್ಸಲ್ಲೂ ದೇವರ ಬಗ್ಗೆ ಏನು ಹೇಳುತ್ತೆ, ಹಾಗೂ ನಂಬಿಕೆ ದೇವರಲ್ಲಿ, ಧರ್ಮ, ಜಾತಿ, ಮತಗಳಲ್ಲಿ ದೇವರ ಬಗ್ಗೆ ಏನು ಹೇಳುತ್ತೆ, ಈ ದೇವರು ಅಂದರೆ ಎಷ್ಟು ವಿಧ ಇದೆ, ಯಾವ ಯಾವ ದೇವರನ್ನು ಯಾರು ನಂಬುತ್ತಾರೆ, ಸೈನ್ಸ್ ಅದರ ಬಗ್ಗೆ ಏನು ಹೇಳುತ್ತೆ. ಅಂದರೆ ವೈಜ್ಞಾನಿಕವಾಗಿ ನಾವು ದೇವರನ್ನು ಕಾಣಲು ಸಾಧ್ಯವೇ? ಆ ವೈಜ್ಞಾನಿಕವಾಗಿ ನಾವು ಯೋಚಿಸುವಾಗ ದೇವರು ಇರ್ತಾರೆಯೇ? ಅಂದರೆ ವೈಜ್ಞಾನಿಕವಾದ ವಿಚಾರಗಳನ್ನು ನಂಬಿರುವಂಥ ಜನಗಳು ದೇವರನ್ನು ನಂಬುವುದಿಲ್ಲವೇ? ಮುಂತಾದ ವಿಚಾರಗಳು ತುಂಬ ಕುತೂಹಲಕರವಾಗಿದೆ. ಅಂಥ ಕುತೂಹಲಕರವಾದಂಥ ವಿಚಾರಗಳನ್ನು ಇವತ್ತು ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಡಿಯ ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವಿಜ್ಞಾನದಲ್ಲಿ ದೇವರಿಗಿರುವ ಸ್ಥಾನ, ಆಸ್ತಿಕರಲ್ಲಿ ದೇವರಿಗಿರುವ ಸ್ಥಾನ, ಇದರ ಬಗ್ಗೆ ಒಂದು ವಿವರಣೆಯನ್ನು ನಾವು ಪಡೆಯಲು ಸಾಧ್ಯವೇ ಎಂಬುದನ್ನು ನೋಡೋಣ. ಅಂದರೆ ದೇವರು ಎಂಬುದು ಏನು, ದೇವರು ಅಂದರೆ ಯಾವ ರೀತಿ, ಸೈಂಟಿಫಿಕ್ ಆಗಿ ದೇವರನ್ನು ಯಾವ ರೀತಿಯಲ್ಲಿ ನೋಡಲಾಗುತ್ತದೆ. ಎಕ್ಸ್ಟೆನ್ಷನ್ ಆಫ್ ಗಾಡ್ ಅಂತ ಹೇಳ್ತಾರೆ, ಲಾಜಿಕಲ್ಲಿ ಹೇಳುತ್ತಾರೆ ಸೈಂಟಿಫಿಕ್ ಗಾಡ್ ಅಥವಾ ಎಕ್ಸ್ಟೆನ್ಷನ್ ಆಫ್ ಗಾಡ್. ಹಾಗಾದರೆ ಏನು ದೇವರಂದರೆ ಏನು? ದೇವರು ಅಂದರೆ 3 ವಿಧದ ದೇವರುಗಳಿದೆ. ಪರ್ಸನಲ್ ಗಾಡ್ ಅಂದರೆ ಈಗ ನಾವು ಒಬ್ಬೊಬ್ಬರ ದೇವರನ್ನು ಹೆಸರಿನಲ್ಲಿ ನಾವು ಪೂಜೆ ಮಾಡುವುದು. ರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಜೀಸಸ್ ಆಗಿರ್ಬೋದು, ಅಲ್ಲ ಆಗಿರ್ಬೋದು. ಹೀಗೆ ನಾವು ಒಂದೊಂದೇ ದೇವರನ್ನು, ಆ ದೇವರುಗಳ ಹೆಸರು ಹೇಳಿಕೊಂಡು ಆ ದೇವರುಗಳನ್ನೇ ನಂಬುವಂಥದ್ದು, ಅದು ಪರ್ಸನಲ್ ಗಾಡ್ ಅಂತ ನಾವು ಹೇಳ್ತೀವಿ. ಈ ಡೈನೆಸ್ಟಿಕ್ ಗಾಡ್ ಅಂತ, ದೇವರು ಪ್ರಪಂಚ ಸೃಷ್ಟಿಸಿದ. ಡೈನೆಸ್ಟಿಕ್ ಗಾಡ್ ಅಂದರೆ ಅದು ಪ್ರಪಂಚವನ್ನು ಸೃಷ್ಟಿ ಮಾಡಿದ ಮೇಲೆ ಅಲ್ಲಿಗೆ ಮುಗೀತು. ಆ ದೇವರು ಮತ್ತೆ ಯಾವುದೇ ಒಂದು ವಿಷಯದಲ್ಲೂ ತಲೆ ಹಾಕೋದಿಲ್ಲ. ದೇವರಿಗೆ ಅಲ್ಲಿ ಬೇರೆ ಸ್ಥಾನ ಇಲ್ಲ. ದೇವರಿಗೆ ಏನಿದೆ, ದೇವರು ಏನು ಮಾಡ್ದ, ಪ್ರಪಂಚವನ್ನು ಸೃಷ್ಟಿಸಿದ, ಪ್ರಪಂಚದಲ್ಲಿ ಬೇಕಾದ ಜೀವಿಗಳನ್ನು ಸೃಷ್ಟಿಸಿದ, ಎಲ್ಲ ಸೃಷ್ಟಿಗಳನ್ನು ಮಾಡ್ದ. ಆಮೇಲೆ ಉಳಿದಿರುವುದೇನು ನಮಗೆ ನೋಡೋಕ್ಕೆ ನ್ಯಾಚುರಲ್, ಅಂದರೆ ಪ್ರಕೃತಿಯೇ ದೇವರು ಎಂಬುದೇ ಅವರ ನಂಬಿಕೆ. ಅದನ್ನು ನಾವು ಡೈನೆಸ್ಟಿಕ್ ಗಾಡ್ ಅಂತೀವಿ. ಈಗ 3ನೇದು ಗಾಡ್ ಯಾವುದು ಅಂದ್ರೆ ಎಮಿನೆಂಟ್ ಗಾಡ್. ಎಲ್ಲವೂ ದೇವರು, ಯಾವುದು ನೋಡಿದ್ರೂ ಅದು ದೇವರೇ, ಪ್ರತಿಯೊಂದರಲ್ಲೂ ದೇವರಿದೆ, ಆ ದೇವರನ್ನು ನಾವು ಕಾಣಬಹುದು. ಸೈಂಟಿಫಿಕ್ ಡೆವಲೆನ್ಸ್ ಇರೋದು, ಅದಕ್ಕೆ ಇದೇ ದೇವರು, ಅದೇ ದೇವರು, ಒಂದು ರೂಪ ಅಥವಾ ಒಂದು ಕಲ್ಪನೆ ಇಲ್ಲ, ಎಲ್ಲವೂ ದೇವರೇ, ನಮ್ಮ ಕಣ್ಣಿಗೆ ಬರುವಂಥ ಎಲ್ಲವೂ ಪ್ರತಿಯೊಂದು ದೇವರೇ ಎಂಬುದಂತಹ ಕಲ್ಪನೆ ಇರುವುದನ್ನು ಅದನ್ನು ನಾವು ಇಮಿನೆಂಟ್ ಗಾಡ್ ಅಂತೀವಿ. ಹೀಗೆ ಈ ರೀತಿಯಲ್ಲಿ 3 ದೇವರುಗಳಿದೆ. ಆದರೆ ಸೈನ್ಸ್ನಲ್ಲಿ ದೇವರು ಎಂಬುದು ಒಂದು ಅಸ್ತಿತ್ವ ಇದೆಯೇ ಎಂಬುದನ್ನು ನೋಡಬೇಕಾದ್ರೆ ಈ ಪ್ರತಿಯೊಂದನ್ನು ನಾವು ಪ್ರಕೃತಿಯನ್ನ ನೋಡಿ ಕಲಿತೇವೆ. ಪ್ರಕೃತಿಯನ್ನ ನೋಡಿ ಪ್ರಕೃತಿಯಿಂದ ಕಲಿತೇವೆ. ಅದಕ್ಕೆ ಆದ ಒಂದು ನೇಮ ಇದೆ. ಈಗ ಭೌತಶಾಸ್ತ್ರವನ್ನು ಅದಕ್ಕೊಂದು ನಿಯಮ, ಕೆಮಿಸ್ಟ್ರಿ ಆದರೆ ಅದಕ್ಕೊಂದು, ಬಯಾಲಜಿ ಆದರೆ ಅದಕ್ಕೊಂದು, ಬಾಹ್ಯಾಕಾಶ ಸಂಶೋಧನೆ ಅದಕ್ಕೊಂದು, ಹಾಗೆ ಒಂದು ನೇಮದ ಮೂಲಕ ನಾವು ಹೋಗುತ್ತೆ. ಹಾಗಾದರೆ ಪ್ರಪಂಚ ಹೇಗೆ ಸೃಷ್ಟಿಯಾಯಿತು ಎಂಬುದನ್ನು ನಾವು ಕೇಳ್ತೀವಿ. ಅದಕ್ಕೆ ಬಿಗ್ ಬ್ಯಾಂಗ್ ಸಿದ್ಧಾಂತ ಅಂತ ಇದೆ, ಅದರಿಂದ ಹುಟ್ಟಿತು ಅಂತ ಹೇಳಿದೆ. ಹಾಗಾದರೆ ಮತ್ತಾವ ಒಂದು ಪ್ರಶ್ನೆ ಬರುತ್ತೆ, ಬಿಗ್ ಬ್ಯಾಂಗನ್ನು ಉಂಟು ಮಾಡಿದವರು ಯಾವುದು, ಆ ಶಕ್ತಿ ಯಾವುದು ಎಂಬುದು ಪ್ರಶ್ನೆ ಬರುತ್ತೆ. ಆದ್ದರಿಂದ ಸೈನ್ಸ್ ಪರಿಪೂರ್ಣವಲ್ಲ, ಸೈನ್ಸ್ ಯಾವುದು ಪರಿಪೂರ್ಣವಾಗಿಲ್ಲ. ಅದು ಒಂದು ತತ್ವದಲ್ಲಿ ಅಥವಾ ಒಂದು ನೇಮದಲ್ಲಿ ಬಂದಿಯಾಗಿ ಅದು ಮುಂದುವರಿಯುತ್ತದೆ. ಆದರೆ ಅದು ನಿಂತ ನೀರಲ್ಲ, ಮುಂದುವರಿತಾನೇ ಇರುತ್ತದೆ. ಅದಕ್ಕೆ ಏನಿದೆ, ಅನ್ವೇಷಣೆ ಅಥವಾ ಅದನ್ನು ಶೋಧನೆ ಮಾಡುವಂಥದ್ದು, ಸಂಶೋಧನೆ ಮಾಡುವಂತಹ ಸಿದ್ಧಾಂತ ನಡೀತಾ ಇರುತ್ತೆ. ಇವತ್ತು ಕಂಡುಹಿಡಿದಿದ್ದು ನಾಳೆಗೆ ಅದು ತಪ್ಪು ಅಂತ ಅನಿಸ್ಬೋದು, ಆದರೆ ಅದಕ್ಕಿಂತ ಉತ್ತಮವಾದದ್ದನ್ನು ನಾವು ಕಂಡುಕೊಳ್ಳಲು ಸಾಧ್ಯ. ಭೌತಿಕವಾದ ಕಾರ್ಯಗಳು ಬದಲಾವಣೆ ಆದರೆ ಸಮಸ್ಯೆಗಳಾಗುವುದನ್ನು ಪ್ರಕೃತಿ ನಿಯಮದಲ್ಲಿ ನಾವು ತಿಳಿಯಬಹುದು. ಈ ಪ್ರಕೃತಿಯಲ್ಲಿ ಒಂದೊಂದಕ್ಕೂ ಅದರ ನೇಮ ಇದೆ. ಆ ನೇಮಲ್ಲಿ ಏರುಪೇರಾದ ಕೂಡಲೇ
ನಮ್ಮ ಜೀವನಕ್ಕೆ ಅಥವಾ ಈ ಪ್ರಕೃತಿಗೆ ಇರುವಂತಹ ಸಮಸ್ಯೆಗಳಾಗುತ್ತದೆ ಎಂಬುದನ್ನು, ಆದರೆ ಆ ನಿಯಮಗಳನ್ನು ಬದಲಿಸಿದರೆ ಏನಾಗುತ್ತೆ ಎಂಬುದನ್ನು ನಾವು ಸರಿಯಾಗಿ ಯೋಚನೆ ಮಾಡಬೇಕಾಗಿದೆ. ಅಂದರೆ ಪ್ರತಿಯೊಂದಕ್ಕೂ ಪ್ರಪಂಚದಲ್ಲಿ ಹುಟ್ಟು ಭೌತಿಕ ಕಾರ್ಯಗಳು ಬದಲಾವಣೆ ಆದರೆ ಸಮಸ್ಯೆ ಪ್ರಕೃತಿ ನಿಯಮಗಳು ಯಾಕೆ ಬೇಕು ಎಂಬುದನ್ನು ಉತ್ತರವಿಲ್ಲ. ಅದು ಯಾಕಾಗುತ್ತೆ, ಅದನ್ನು ಯಾಕೆ ನಾವು ಸರಿಪಡಿಸೋಕ್ಕಾಗಲ್ಲ? ಅಂದರೆ ನಮ್ಮ ಈ ನಿಯಮಗಳಲ್ಲಿ ಏನಾದರೂ ಸಮಸ್ಯೆ ಬಂದಾಗ ಯಾಕೆ ಅದನ್ನು ಸರಿಪಡಿಸಲಾಗುತ್ತಾ ಇಲ್ಲ? ವಿಜ್ಞಾನ ಹೇಗೆ ಉಂಟಾಗುತ್ತದೆ ಅಂದರೆ ಜ್ಞಾನ ಹೇಗೆ ಉಂಟಾಗುತ್ತದೆ? ವಿಜ್ಞಾನ ಅಂದರೆ ವಿಜ್ಞಾನ ಹೇಗೆ ಉಂಟಾಗುತ್ತೆ, ಜ್ಞಾನ ಹೇಗೆ ಹುಡುಗುತ್ತೆ? ಹುಡುಕಾಟಕ್ಕೆ ಕೊನೆ ಇಲ್ಲ. ಈ ವಿಜ್ಞಾನದಲ್ಲಿ ಏನು ಹೇಳ್ತೀವಿ, ಜ್ಞಾನವನ್ನು ಕಂಡುಕೊಳ್ಳುವುದರಲ್ಲಿ ಅದಕ್ಕೆ ಕೊನೆ ಇಲ್ಲ. ಅದು ಹುಡುಕುತ್ತಾನೇ ಇರ್ತೇವೆ, ಹುಡುಕ್ತಾ ದೇವರನ್ನು ಒಂದರಲ್ಲೇ ನಾವು ಕೇಂದ್ರೀಕರಿಸುತ್ತೇವೆ. ದೇವರು ಅಲ್ಲಿದ್ದಾನೆ, ಆ ದೇವರೇ ಸರ್ವಶಕ್ತ. ಅದಕ್ಕೆ ಹಿಂದಕ್ಕೆ ನಾವು ಯೋಚನೆ ಮಾಡುವುದಿಲ್ಲ. ಆಸ್ತಿಕರಿಗೆ ಆ ಯೋಚನೆ ಬರೋದಿಲ್ಲ. ಆ ದೇವರು, ತಾವು ನಂಬಿರುವ ದೇವರೇ ಕೊನೆ. ಆದರೆ ವಿಜ್ಞಾನಕ್ಕಂಗಲ್ಲ. ಈ ಶಕ್ತಿಗೆ ಇನ್ನೊಂದು ಶಕ್ತಿ ಇದೆ, ಇನ್ನೊಂದು ಶಕ್ತಿ ಇದೆ. ಅದನ್ನು ಸಂಶೋಧನೆ ಹುಡುಕಾಟದಲ್ಲೇ ಇರ್ತಾರೆ. ವಿಜ್ಞಾನ ಎಂಬುದು ಹುಡುಕಾಟ, ಅದಕ್ಕೆ ಕೊನೆ ಎಂಬುದೇ ಇಲ್ಲ. ಈಗ ತಿಳಿಯದಿದ್ದು ಮುಂದೆ ತಿಳಿಯಬಹುದು. ಹೀಗೆ ಯಾವುದನ್ನು ನಾವು ತಿಳಿದಿಲ್ಲವೋ ಅದನ್ನು ಮುಂದೆ ತಿಳಿಯಬಹುದೆಂದು ಅಂದುಕೊಂಡಿದ್ದೇವೆ. ನಾವು ಇನ್ನು ಅದು ಕಂಡುಹಿಡಿಯಲು ಸಾಧ್ಯವೇ ಇಲ್ಲ ಎಂದು ಯಾವ ವಿಷಯವನ್ನು ವಿಜ್ಞಾನದಲ್ಲಿ ಹೇಳುವುದಿಲ್ಲ. ಯಾಕಂದರೆ ವಿಜ್ಞಾನ ನಾವು ಏನನ್ನು ಹುಡುಕುತ್ತಿದ್ದೇವೋ ಅದಕ್ಕೆ ಮುಂದುವರಿತಾನೇ ಇರ್ತೀವಿ. ಈಗ ಕಂಡುಹಿಡಿದಿದ್ದು ನಾಳೆಗೆ ಮತ್ತೊಂದು ಅದಕ್ಕಿಂತ ಉತ್ತಮವಾದದನ್ನು ಕಂಡುಹಿಡಿತಾ ಹೋಗುತ್ತೆ. ಅದು ಹಿಂದಿನ ಸಮಸ್ಯೆಗಳನ್ನು ಪರಿಹರಿಸ್ತಾ ಹೋಗುತ್ತೆ. ಅದು ವಿಜ್ಞಾನ. ಅದೇ ರೀತಿ ಎಂದು ಹೇಳಲಾಗೋದು. ಅದೇ ರೀತಿ ನೋಡಿ, ದೇವರಿಂದ ಚಲನೆ ಕೊಟ್ಟು ಹೋದ ಈಗ ದೇವರ ಪಾತ್ರ ಇಲ್ಲ ಎಂಬುದು ನಾವು ಹೇಳ್ತೀವಲ್ಲ. ಡೈನೆಸ್ಟಿಕ್ ಗಾಡ್ ಅಂದರೆ, ಡೈನೆಸ್ಟಿಕ್ ಗಾಡ್ ಎಂಬುದು ದೇವರಿಂದ ಚಲನೆ ಕೊಟ್ಟು ಆ ದೇವರಿಂದ ಎಲ್ಲವೂ ನಡೆಯಿತು, ಎಲ್ಲವೂ ಹುಟ್ಟಿತು, ಅದು ಒಂದು ಚಲನೆಯಾಗಿ ಮುಂದುವರಿಯಿತು. ಆದರೆ ಆಮೇಲೆ ದೇವರು ಯಾವುದನ್ನು ಈ ಪ್ರಪಂಚಕ್ಕೆ ಬಂದು ನೋಡುವುದಿಲ್ಲ ಎಂದು ಆಸ್ತಿಕರಲ್ಲಿ ಯಾವುದು ಡೈನೆಸ್ಟಿಕ್ ಗಾಡಲ್ಲಿ ಅದೊಂದಿಲ್ಲ. ಯಾಕಂದರೆ ದೇವರು ಎಲ್ಲವನ್ನು ಸೃಷ್ಟಿ ಮಾಡ್ದ, ಎಲ್ಲ ಜೀವಿಗಳನ್ನು ಸೃಷ್ಟಿ ಮಾಡ್ದ, ಎಲ್ಲ ಚಲನೆ ಎಲ್ಲ ಶಕ್ತಿಯನ್ನು ಮಾಡ್ದ ಅಂತ ಹೇಳುತ್ತೆ. ಹಾಗಾದರೆ ಅಲ್ಲಿಗೆ ಮುಗಿಯಿತು ದೇವರ ಕೆಲಸ. ಆದರೆ ವಿಜ್ಞಾನದಲ್ಲಿ ಅದನ್ನೇ ನಾವು ನೋಡುವಾಗ, ವಿಜ್ಞಾನದಲ್ಲಿ ಹೇಗೆ ಈ ತತ್ವಗಳು ನಿಯಮಗಳು ಹೇಗೆ ಪಾಲನೆ ಆಗುತ್ತೋ ಅದಕ್ಕೆ ಹಿಂದೆ ಒಂದು ಶಕ್ತಿ ಇರಬಹುದು, ಇನ್ನೂ ಒಂದು ಶಕ್ತಿ ಇರಬಹುದು ಎಂಬ ಹುಡುಕಾಟದಲ್ಲೇ ಮುಂದುವರಿಯುತ್ತದೆ. ಅಂದರೆ ನಾವು ಹೆಚ್ಚು ಹೆಚ್ಚು ಆ ವಿಜ್ಞಾನದಲ್ಲಿ ಆಳವಾಗಿ ಹೋದಂತೆ, ವಿಚಾರ ಮಾಡುವ ಶಕ್ತಿ ನಮ್ಮಲ್ಲಿ ಹೋದಂತೆ ಆಸ್ತಿಕ ಭಾವನೆ ನಮ್ಮಿಂದ ದೂರವಾಗುತ್ತಾ ಹೋಗುತ್ತದೆ. ಸತ್ಯಾನ್ವೇಷಣೆ ಮಾಡುವಂತಹ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ವಿಚಾರ ಮಾಡುತ್ತಾ ಮುಂದುವರಿಯುತ್ತೇವೆ. ಈ ವಿಚಾರ ಮಾಡ್ತಾ ಮುಂದುವರಿದಾಗ ವಿಜ್ಞಾನ ಮುಂದೆ ಹೋಗ್ತಾ ಇರುತ್ತೆ. ಅದನ್ನು ನಾವು ಕಂಡುಹಿಡಿಯಲು ಪ್ರಯತ್ನ ಪಡ್ತೇವೆ. ಅದಕ್ಕೆ ಈ ಡೈನೆಸ್ಟಿಕ್ ಗಾಡಲ್ಲಿ ಸ್ವಲ್ಪ ವಿಜ್ಞಾನಕ್ಕೂ ಸ್ವಲ್ಪ ಹತ್ತಿರದ ಸಂಬಂಧ ಬರುತ್ತೆ. ಯಾಕಂದರೆ ಅದು ಪ್ರಕೃತಿ ಥರನೇ ಇರುತ್ತದೆ ಎಂಬುದು. ಇನ್ನು ಇಮನೆಂಟ್ ಗಾಡ್ ಏನು ಹೇಳುತ್ತೆ, ಎಲ್ಲವೂ ದೇವರು, ಎಲ್ಲವೂ ದೇವರು. ಅವರಿಗೆ ಒಂದು ರೂಪ, ಒಂದು ವ್ಯಕ್ತಿ ಅಥವಾ ಒಂದು ಶಕ್ತಿ ಅಥವಾ ಯಾವುದೂ ಇಲ್ಲ. ಎಲ್ಲವೂ ದೇವರೇ, ಪ್ರಪಂಚದಲ್ಲಿರುವ ಎಲ್ಲವೂ ದೇವರೇ ಎಂಬ ಕಲ್ಪನೆ. ಹಾಗಾದರೆ ವಿಜ್ಞಾನವನ್ನು ಅದೇ ಎಲ್ಲವೂ ದೇವರ ಶಕ್ತಿ ಇರುವಂಥ ಒಂದು ವಸ್ತು. ಅಣು ನೋಡಿದ್ರಿ, ಪರಮಾಣು ಇದೆ, ಪರಮಾಣು ಶಕ್ತಿ ಇದೆ. ಪರಮಾಣುವನ್ನು ನಾವು ಅದನ್ನು ಬೇರ್ಪಡಿಸಿದಾಗ ಶಕ್ತಿ ಉತ್ಪತ್ತಿ ಆಗುತ್ತದೆ ಎಂಬೆಲ್ಲ ವಿಚಾರವೂ ಸಿಗುತ್ತೆ. ಅಂದರೆ ಎಲ್ಲದರಲ್ಲೂ ಶಕ್ತಿ ಇದೆ ಎಂಬುವಂಥ ಕಲ್ಪನೆ ಬರುತ್ತದೆ. ಆವಾಗ ನಾವು ಇಮನೆಂಟ್ ಗಾಡ್ ಅನ್ನೋ ಒಂದು ತತ್ವ ಇದೆಯಲ್ಲ, ಅದಕ್ಕೂ ವಿಜ್ಞಾನಕ್ಕೂ ಸ್ವಲ್ಪ ಸಾಮ್ಯವಿದೆ ಎಂಬ ಅನಿಸುತ್ತೆ. ಆದರೆ ಪರ್ಸನಲ್ ಗಾಡ್, ಅವನು ದೇವರು, ರಾಮದೇವರು, ಯೇಸುಕ್ರಿಸ್ತ ದೇವರು, ಅಲ್ಲಾ ದೇವರು ಎಂಬ ಈ ತತ್ವಗಳಿದೆಯಲ್ಲ, ಅದಕ್ಕೂ ವಿಜ್ಞಾನಕ್ಕೂ ಯಾವುದೇ ಸಾಮ್ಯತೆ ಇರುವುದಿಲ್ಲ. ಯಾಕಂದರೆ ಅದರಲ್ಲಿ ಪರ್ಸನಲ್ ಗಾಡ್ ಅದು. ಅಂದರೆ ಅವರು ಆ ದೇವರೇ, ಅವರಿಂದನೇ ಎಲ್ಲವೂ, ಅದೇ ದೇವರು ಎಂಬ ಒಂದು ಕಲ್ಪನೆ ಇದೆಯಲ್ಲ, ವಿಜ್ಞಾನದಿಂದ ಬಹಳ ದೂರದಲ್ಲಿದೆ. ವಿಜ್ಞಾನಕ್ಕೂ ಅದಕ್ಕೂ ಬಹಳ ವಿರುದ್ಧವಾದ ದಿಕ್ಕಿನಲ್ಲಿದೆ. ಆದರೆ ವಿಜ್ಞಾನದಲ್ಲಿ ನಾವು ಹೇಳಿದಾಗೆ ಡೈನೆಸ್ಟಿಕ್ ಗಾಡು ಅಥವಾ ಇಮನೆಂಟ್ ಗಾಡ್ ಇದೆರಡೂ ವಿಜ್ಞಾನಕ್ಕೆ ಹತ್ತಿರವಾದಂತಹದ್ದು. ಈಗ ಒಂದು ಉದಾಹರಣೆ ಹೇಳೋಣ. ಬೆಂಕಿ ಇಲ್ಲದೆ ಹೊಗೆ ಇರದು ಎಂದು ವಾದಿಸುವ ಜನರಿದ್ದಾರೆ. ಆದರೆ ಬೆಂಕಿ ಉರಿಸಿದವರು ಯಾರು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲ. ಅಂದರೆ ಆ ಡಿಸೈನರ್ ಯಾರು? ಅಂದರೆ ಬೆಂಕಿ ಹೊಗೆ ಆಡುತ್ತೆ, ಆದರೆ ಈ ಬೆಂಕಿಯನ್ನು ಉರಿಸೋಕ್ಕೆ ಒಂದು ಶಕ್ತಿ ಬೇಕಲ್ಲ. ಆ ಶಕ್ತಿ ಯಾವುದು? ಡಿಸೈನರ್ ಯಾರು? ಅದು ಇನ್ನೂ ನಿಗೂಢವಾಗಿದೆ, ರಹಸ್ಯವಾದಂಥ ವಿಷಯ. ಕಂಡುಹಿಡಿಯಬೇಕಾಗಿದೆ, ಅದನ್ನು ಮುಂದಕ್ಕೆ ಕಂಡುಹಿಡಿಯಬೇಕಾಗಿದೆ. ಇದರ ಪೂರ್ಣ ಶಕ್ತಿ ಯಾವುದು? ಈಗ ನಮಗೆ ಸಿಕ್ಕಿರುವಂಥದ್ದು ಏನು? ಬಿಗ್ ಬ್ಯಾಂಗ್ನದು
ಒಂದು ಸಿದ್ಧಾಂತ, ಬಿಗ್ ಬ್ಯಾಂಗಿಂದನೇ ಪ್ರಪಂಚ ಉಂಟಾಯಿತು. ಆ ಪ್ರಪಂಚ ಹಾಗೆ ಉಂಟಾಗಲು ಒಂದು ಶಕ್ತಿ ಬೇಕಲ್ಲ, ಆ ಶಕ್ತಿ ಯಾವುದು ಎಂಬುದು ಇನ್ನೂ ಪರಿಪೂರ್ಣವಾಗಿ ತಿಳಿಯಲಾಗಿಲ್ಲ. ಅದೇ ನಾನು ಅದಕ್ಕೆ ಹೇಳಿದ್ದು, ಬೆಂಕಿ ಇಲ್ಲದೆ ಹೊಗೆ ಇರದು ಎಂದು ವಾದಿಸುವ ಜನರಿದ್ದಾರೆ. ಆದರೆ ಬೆಂಕಿ ಉರಿಸಿದವರು ಯಾರು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲ. ಆ ಡಿಸೈನರ್ ಯಾರು, ನಿಗೂಢತೆ ಇದೆಯೇ, ಅದರಲ್ಲಿ ಏನೋ ನಿಗೂಢತೆ ಇದೆಯೇ ಎಂಬುದು ನಾವು ವಿಚಾರ ಮಾಡುವಂತಹ ಒಂದು ವಿಷಯ ಆಗಿದೆ. ದೇವರನ್ನು ಯಾರು ಸೃಷ್ಟಿಸಿದರು ಎಂಬ ಮತ್ತೊಂದು ಪ್ರಶ್ನೆ ಬರುತ್ತೆ. ದೇವರಿದೆ, ದೇವರನ್ನು ಸೃಷ್ಟಿ ಮಾಡಿದವರು ಯಾರು, ದೇವರು ಹೆಂಗೆ ಹುಟ್ಟದ, ಅದಕ್ಕೆ ಒಂದು ಶಕ್ತಿ ಇರಬೇಕಲ್ಲ ಎಂಬ ಪ್ರಶ್ನೆಯನ್ನು ನಾವು ಅಲ್ಲಿಯೂ ಕೇಳಬೇಕು. ದೇವರನ್ನು ಸೃಷ್ಟಿಸಿದವರು ಯಾರು, ಆ ಡಿಸೈನರ್ ಯಾರು, ಆ ಬುದ್ಧಿವಂತಿಕೆ ಯಾರದು, ತಾನಾಗಿಯೇ ಹುಟ್ಟಿದನೇ ಎಂಬುದನ್ನು ವಿಜ್ಞಾನವು ಕೇಳುತ್ತೆ. ಆ ಶಕ್ತಿ ಯಾವುದು, ಹಿಂದಿನ ಶಕ್ತಿ ಯಾವುದು ಎಂದು ವಿಜ್ಞಾನವು ಕೇಳುತ್ತೆ. ಆ ವಿಜ್ಞಾನದ ಈ ದೇವರ ನಂಬಿಕೆಯನ್ನು ವಿಚಾರ ಮಾಡುವಾಗ, ಈ ದೇವರನ್ನು ಸೃಷ್ಟಿ ಮಾಡಿದವರು ಯಾರು, ದೇವರಿಗೆ ಆ ಶಕ್ತಿ ಕೊಟ್ಟವರು ಯಾರು, ಆ ಡಿಸೈನರ್ ಯಾರು, ಆಗ ವಿಜ್ಞಾನವು ಹಾಗೂ ಆಸ್ತಿಕವಾದವು ಒಟ್ಟಿಗೆ ಬರುವಂಥ ಒಂದು ತತ್ವ ಇದೆ. ಅಂದರೆ ಇಬ್ಬರಿಗೂ ಅದಕ್ಕೆ ಕೊನೆ ಎಂಬ ಒಂದು ಪ್ರಶ್ನೆ ಉತ್ತರ ಸಿಗಿಲ್ಲ. ನಮ್ಮ ದಿನನಿತ್ಯದ ಜೀವನದ ಬಗ್ಗೆ ಮಾರ್ಕ್ ಇಡುವ ದೇವರು ಎಷ್ಟು ಗ್ರ್ಯಾಂಡ್ ಆಗಿರುತ್ತಾರೆ, ಶೆಲ್ಫ್ ಆಗಿ ತಿಳಿಯುವಂತಾಗಿದ್ದಷ್ಟು ಇರಬೇಕು, ಎಲ್ಲರಿಗೂ ನಂಬುವಂತಿರಬೇಕಲ್ಲವೇ. ಅಂದರೆ ನಮಗೆ ಗೊತ್ತಿರುವಂಥ ವಿಚಾರ ಅದು. ಯಾವ ದೇವರು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ನಾವು ಏನು ಮಾಡ್ತೇವೋ ಅದನ್ನು ದೇವರಿಗೆ ಗೊತ್ತಿರುತ್ತೆ. ಅಂದ ಮೇಲೆ ಆ ದೇವರು ಸರ್ವಶಕ್ತ ಎಂದು ಎಲ್ಲರೂ ನಂಬುತ್ತಾರೆ. ಆದರೆ ಇದನ್ನೆಲ್ಲವೂ ಎಲ್ಲರೂ ಒಂದೇ ಥರ ಇರೋದಿಲ್ಲ. ಕೆಲವರು ಕಷ್ಟದಲ್ಲಿರುತ್ತಾರೆ, ಕೆಲವರು ಸುಖವಾಗಿರುತ್ತಾರೆ, ಕೆಲವರು ತಪ್ಪು ಮಾಡುತ್ತಾರೆ, ಕೆಲವರು ತಪ್ಪು ಮಾಡಿದರೂ ಅವರಿಗೆ ಶಿಕ್ಷೆ ಬೇಕು ಅನ್ನುತ್ತಾರೆ. ಇದೆಲ್ಲ ಯಾಕಾಗುತ್ತೆ? ಎಲ್ಲರನ್ನೂ ಸೃಷ್ಟಿ ಮಾಡಿದಂತಹ ದೇವರು ಕೆಲವರಿಗೆ ಮಾತ್ರ ಸುಖವನ್ನು ಕೊಟ್ಟು, ಇನ್ನು ಕೆಲವರಿಗೆ ದುಃಖವನ್ನು ಕೊಟ್ಟು, ನೋವನ್ನು ಕೊಟ್ಟು ಯಾಕೆ ಆಟ ಆಡಿಸ್ತಾನೆ? ಆ ಶಕ್ತಿಗೆ ಯಾಕೆ ಅಂತ ಒಂದು ಮನರಂಜನೆ ಬೇಕೇ? ಆ ರೀತಿ ಆಟ ಆಡಿಸುವುದರಿಂದ ಏನೋ ಅವನು ಸಾಧಿಸುತ್ತಾನೆ ಎಂಬುದಾಗಿ ತಿಳಿಯೋಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ನಮ್ಮ ಡೈಲಿ ಲೈಫಲ್ಲಿ ಹೀಗೆ ನಡೀತೆ ಅಂತ ಹೇಳ್ತಾನಲ್ಲ, ಆ ಶಕ್ತಿಗೆ ಯಾಕೆ ಈ ಪಕ್ಷಪಾತ ಯಾಕೆ? ಎಲ್ಲರನ್ನೂ ಒಂದೇ ರೀತಿ ನೋಡಲಾಗಲಿಲ್ವೇ ಎಂಬುದು. ಅಂದರೆ ಅವರು ಅಂದರೆ ಎಲ್ಲವೂ ಶಕ್ತಿ, ಎಲ್ಲ ರೀತಿಯ ಶಕ್ತಿ ಇರುವಂಥ ದೇವರನ್ನು ನಾವು ಸ್ವಂತವಾಗಿ ಅಂದ್ಕೊಂಡಿದ್ದೇವೆ. ದೇವರು ನನ್ನ ಎಲ್ಲ ಕಷ್ಟವನ್ನು ನಿವಾರಿಸುತ್ತಾನೆ, ನಾನು ಹೋಗಿ ಪ್ರಾರ್ಥನೆ ಮಾಡಿದರೆ, ನಾನು ಪೂಜೆ ಮಾಡಿದರೆ ನನ್ನ ಕಷ್ಟಗಳು ನಿವಾರಣೆ ಆಗುತ್ತೆ, ನಾನು ಆ ದೇವರಿಗೆ ಕೈ ಮುಗಿದ್ರೆ ನನ್ನ ಕಷ್ಟಗಳು ಅದಾಗುತ್ತೆ, ನಾನು ಅವ್ರು ಹೇಳ್ದಂಗೆ ಕೇಳಿದ್ರೆ, ನಾನು ಧ್ಯಾನ ಮಾಡಿದರೆ, ನಾನು ಪ್ರಾರ್ಥನೆ ಮಾಡಿದರೆ, ನಾನು ಪೂಜೆ ಮಾಡಿದರೆ ಅಂತ ಜನರು ನಂಬಿರುತ್ತಾರೆ. ಇದು ಯಾಕಾಗಿ ಮಾಡ್ತಾರೆ? ನಾವು ತಪ್ಪು ಮಾಡಿದಾಗ ದೇವರಿಗೆ ಹೋಗಿ ಕಾಣಿಕೆ ಹಾಕೋದು, ದೇವರಿಗೆ ತಪ್ಪು ಒಪ್ಪಿಗೆ ಕೊಡುವುದು, ಇದರಿಂದ ದೇವರು ನಮ್ಮನ್ನು ಕಾಪಾಡುವುದು. ಆದರೆ ದೇವರು ಸಹ ಒಂದು ರೀತಿಯಲ್ಲಿ ಪಕ್ಷಪಾತಿಯಾಗಿರ್ತಾನೆ. ತನಗೆ ಯಾರು ಹೆಚ್ಚಿಗೆ ದುಡ್ಡು ಕೊಡ್ತಾನೋ ಆ ವ್ಯಕ್ತಿಯಲ್ಲಿ ತಾನು ಸಂತೋಷ ಕೊಡುತ್ತೇನೆ, ಆ ವ್ಯಕ್ತಿಗೆ ಸಂತೋಷವಾಗಿಲ್ಲ ಅನುವು ಮಾಡಿಕೊಡೋದು. ಯಾರು ನನಗೆ ದುಡ್ಡು ಹಾಕೋದಿಲ್ವೋ, ಕಾಣಿಕೆ ಹಾಕೋದಿಲ್ವೋ ಅವರಿಗೆ ನಾನು ಕಷ್ಟವನ್ನೇ ಕೊಡುತ್ತೇನೆ ಎಂಬ ಅರ್ಥ ಬರುವುದಿಲ್ಲವೇ? ಈ ದೇವರಿಗೆ ಹಣವನ್ನು ಹಾಕುವುದು, ದೇವರಿಗೆ ಪೂಜೆ ಮಾಡಿಸುವುದು, ಗ್ರ್ಯಾಂಡಾಗಿ ಪೂಜೆ ಮಾಡಿಸೋದು, ದೇವರಿಗೆ ಭವ್ಯವಾದ ಪೂಜೆ ಮಾಡಿಸೋದು, ಅಂಥವರಿಗೆ ಬೇಗನೆ ಸುಖ ದುಃಖ ಕೊಡ್ತೇವೆ. ನನ್ನ ಹತ್ರ ದುಡ್ಡಿಲ್ಲ, ಕಾಸಿಲ್ಲ, ನಾನಂಥ ಪೂಜೆ ಮಾಡೋಕ್ಕಾಗೋದಿಲ್ಲ, ಮತ್ತು ನಾನು ಹೇಗೆ ದೇವರ ಪ್ರೀತಿಯನ್ನು ಸಂಪಾದಿಸಲಿ? ನಾನು ಹೇಗೆ ದೇವರನ್ನು ನಂಬಿ ಅವನ ಕೈ ಮುಗಿಲಿ? ನನಗೆ ಅವನ ಹತ್ರ ಕೈ ಮುಗಿಬೇಕಾದ್ರೆ ನಾನು ಗ್ರ್ಯಾಂಡ್ ಆಗಿರಬೇಕು, ನಾನು ಭವ್ಯವಾದ ಪೂಜೆನೇ, ಅದ್ಧೂರಿಯಾದ ಪೂಜೆಯನ್ನು ಮಾಡಿಸಬೇಕು. ಇಲ್ಲದಿರೇ ನನ್ನನ್ನು ಯಾರು ತಿರುಗಿ ಕೂಡ ನೋಡೋದಿಲ್ಲ. ಆ ದೇವರು ಪಕ್ಷಪಾತಿಯಾಗಿ ನನಗೆ ದುಃಖವನ್ನೇ ಕೊಡುತ್ತಾನೆ ಎಂಬುದು ವಿಜ್ಞಾನದಲ್ಲಿ ನಾವು ತಿಳಿಯಬೇಕಾದಂಥ ವಿಚಾರ. ಯಾಕಂದರೆ ವಿಜ್ಞಾನ ಅಂದರೆ ವಿಚಾರ ಮಾಡುವಂಥ ಒಂದು ಶಕ್ತಿ. ಆದರೆ ದೇವರು ಎಂದರೆ ಅವನು ಸರ್ವಶಕ್ತ, ಎಲ್ಲರನ್ನೂ ಕಾಪಾಡುವ ವ್ಯಕ್ತಿಯಾಗಿರುತ್ತಾನೆ. ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನೇ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರೋ ಇಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಚಾರ, ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗುತ್ತೀರಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆ ನಾವು ಎಲ್ಲವನ್ನೂ ನಮಗೆ ಸಿಗೋದಾದರೆ ನಾವು ಆ ದೇವರನ್ನು ನಂಬುವಂತಿರಬೇಕು. ನಾನು ದೇವರು ನಂಬ್ತೇನೆ, ನನಗೆ ದೇವರಿಂದ ಎಲ್ಲವೂ ಸಿಗುತ್ತದೆ ಎಂಬಂತಹ ಕಲ್ಪನೆ ಇದೆ. ಆದುದರಿಂದ ನಾನು ದೇವರನ್ನು
ನಂಬುತ್ತೇನೆ. ದೇವರನ್ನು ನಂಬುವಾಗ ನನಗೂ ಬೇರೆಯವರ ಥರ ನನ್ನನ್ನು ಸಹ ಒಳ್ಳೆಯ ಸ್ಥಿತಿಯಲ್ಲಿ ಇಟ್ಟುಕೊಂಡಿರಬೇಕು, ಒಳ್ಳೆಯದಾಗಿ ನೋಡಬೇಕು ಎಂಬ ಒಂದು ಆಸೆ ಪ್ರತಿಯೊಬ್ಬರಲ್ಲೂ ಬರುತ್ತೆ. ಅಂತಹ ಆಸೆಗಳು ಈಡೇರುತ್ತಿದೆಯೇ? ನಾವು ಹೋಗಿ ದೇವಸ್ಥಾನಗಳನ್ನು ಸುತ್ತಿ ಬರೋದು, ದೇವರೇ ಕೈ ಮುಗಿಯೋದು, ಚರ್ಚ್ಗಳಿಗೆ ಹೋಗೋದು, ಅಲ್ಲಿ ಫಾದರ್ ಹೇಳ್ದಂಗೆ ಮಾಡೋದು, ಅಥವಾ ಮಸೀದಿಗೆ ಹೋಗೋದು, ನಾವು ಪ್ರಾರ್ಥನೆ ಮಾಡೋದು. ಆದರೂ ನಮಗೆ ಇನ್ನೊಬ್ಬರು ಆ ಮಸೀದಿಗೆ ಬರುವವರೆಲ್ಲರೂ ಅಥವಾ ಚರ್ಚಿಗೆ ಬರುವವರೆಲ್ಲ ಅಥವಾ ದೇವಸ್ಥಾನಕ್ಕೆ ಬರುವವರೆಲ್ಲರೂ ಒಂದೇ ರೀತಿ ಇರ್ತಾರೆಯೇ? ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟಗಳು ಕೊಡುತ್ತೆ, ಕೆಲವರಿಗೆ ಸಂತೋಷ ಮಾತ್ರ ಕೊಡುತ್ತೆ. ಯಾಕೆ? ನಾನು ದೇವರಿಗೆ ಕೈ ಮುಗಿತ್ತೇನೆ, ಅವನು ಕೈ ಮುಗಿತಾನೆ, ನಾನು ಪೂಜೆ ಮಾಡ್ತೇನೆ ಅವನು. ಆದರೆ ನಾನು ಅದ್ಧೂರಿಯಾಗಿ ದೇವಸ್ಥಾನಕ್ಕೆ ದುಡ್ಡು ಕೊಡಲಿಲ್ಲ, ನಾನು ಚರ್ಚಿಗೆ ದುಡ್ಡು ಕೊಡಲಿಲ್ಲ, ನಾನು ಮಸೀದಿಗೆ ದುಡ್ಡು ಕೊಡಲಿಲ್ಲ, ನನ್ನ ದುಃಖವನ್ನು ಕೇಳೋದಿಲ್ಲ ಎಂಬಂತಹ ಚಿಂತೆ ಕಾಡಲು ಸಾಧ್ಯವಿಲ್ಲವೇ ಎಂಬಂತಹ ಪ್ರಶ್ನೆ ಹೇಳುತ್ತೆ. ಆದ್ದರಿಂದ ದೇವರು ಎಂಬ ಆ ಶಕ್ತಿಯನ್ನು ನಾವು ಯಾವ ರೀತಿ ಒಪ್ಪಿಕೊಳ್ಳುವುದು ಎಂಬುದೇ ಅರ್ಥ ಆಗಲ್ಲ. ಈಗ ಅದರಲ್ಲೇ ಮುಖ್ಯವಾಗಿ ಪರ್ಸನಲ್ ಗಾಡ್ಸ್ ಇದೆಯಲ್ಲ, ಅಂದರೆ ಹೆಸರುಗಳಲ್ಲಿ ದೇವರನ್ನು ಕಾಣುವಂತಹ ವ್ಯಕ್ತಿಗಳು, ಅವರದು ಬಹಳ ಅದಕ್ಕೆ ಉತ್ತರನೇ ಇಲ್ಲ, ಅವರಲ್ಲಿ ಯಾವ ಉತ್ತರವೂ ಇಲ್ಲ. ಆದುದರಿಂದ ಅವರು ಅದನ್ನೇ ಕೊನೆ ಶಕ್ತಿ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಇಮ್ಯುನೆಂಟ್ ಗಾಡ್ ಆಗಲಿ ಅಥವಾ ಡೈನೆಸ್ಟಿಕ್ ಗಾಡ್ ಆಗಲಿ, ಅದರಲ್ಲಿ ಶಕ್ತಿ ಇದೆ. ಆ ಶಕ್ತಿಯನ್ನು ನಾವು ಪೂಜೆ ಮಾಡ್ತೇವೆ. ಅದಕ್ಕೆ ಒಂದು ರೂಪ ಇಲ್ಲ, ಅದಕ್ಕೆ ಒಂದು ವ್ಯವಸ್ಥಿತವಾದ ರೀತಿ ಇಲ್ಲ. ಅದು ಏನು, ಪ್ರಪಂಚ ಸೃಷ್ಟಿ ಮಾಡಿದಂತಹ ದೇವರು ನಾವು ಡೈನೆಸ್ಟಿಕ್ ಗಾಡಲ್ಲಿ ಕಾಣ್ತೇವೆ. ಆಮೇಲೆ ದೇವರು ನಮ್ಮ ಜೊತೆಯಲ್ಲಿ ಇರುವುದೇ ಇಲ್ಲ. ನಾವು ಅದನ್ನು ನಮ್ಮ ಪ್ರಕೃತಿಯನ್ನು ಉಳಿಸಿ ಬೆಳೆಸ್ಕೊಂಡ್ಬರಬೇಕು ಅಷ್ಟೇ ಅದರಲ್ಲಿರುವಂಥ. ಇನ್ನೊಂದು ಇರೋಂದರೆ ಇನ್ನೊಮೆಂಟ್ ಗಾಡ್ ಅಂದರೆ ಎಲ್ಲವೂ ದೇವರೇ. ನಮ್ಮ ಎದುರಿಗೆ ಯಾವುದೇ ಮರ, ಗಿಡ, ಪ್ರಾಣಿ, ಪಕ್ಷಿ, ಮನುಷ್ಯ ಎಲ್ಲರೂ ದೇವರೇ, ಕಲ್ಲು ದೇವರೇ, ಎಲ್ಲವೂ ದೇವರೇ. ಎಲ್ಲವೂ ದೇವರಿಗೆ ಸೇರಿದ್ದು. ಆದ್ದರಿಂದ ನಾವು ಅದನ್ನೆಲ್ಲ ಕಾಪಾಡಿಕೊಂಡು ಬರೋದು ಅಷ್ಟೇ. ಅದರಲ್ಲಿ ಬೇರೆ ದೇವರು ನಮ್ಮ ಜೊತೆಗೆ ಬರೋದಿಲ್ಲ ಬೇರೆ. ಆದರೆ ಪರ್ಸನಲ್ ಗಾಡ್ನಲ್ಲಿ ಮಾತ್ರ ದೇವರೇ ಅದೇ ದೇವರು. ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ವಿಷ್ಣು ಇರ್ಬೋದು, ಬ್ರಹ್ಮ ಇರ್ಬೋದು, ಯೇಸು ಕ್ರಿಸ್ತ ಇರ್ಬೋದು, ಅಥವಾ ಇನ್ನು ಅಲ್ಲ ಇರ್ಬೋದು, ಯಾರೇ ಆಗಲಿ, ಅದನ್ನೇ ನಾವು ದೇವರು. ಅದು ಬಿಟ್ಟು ನಮಗೆ ಬೇರೆ ಚಿಂತೆ ಇಲ್ಲ. ಅದೇ ಕೊನೆಯ ಶಕ್ತಿ, ಅದನ್ನೇ ನಾವು ಪೂಜೆ ಮಾಡ್ತೀವಿ. ಸಾವಿರಾರು ದೇವರುಗಳು, ಸಾವಿರಾರು ದೇವಸ್ಥಾನಗಳು, ಸಾವಿರಾರು ಚರ್ಚ್ಗಳು, ಸಾವಿರಾರು ಮಸೀದಿಗಳು ಎಲ್ಲವೂ ಇದೆ. ಎಲ್ಲವೂ ಜನಗಳ ನೆಮ್ಮದಿಗಾಗಿ, ಎಲ್ಲವೂ ದುಡ್ಡನ್ನು ಪಾಚಿಕೊಳ್ಳುವಂತಹ ಸಂಸ್ಥೆಗಳಾಗಿ ಬೆಳೀತಾ ಇದೆ. ಹಾಗಾದರೆ ಫಿಲಾಸಫಿಕಲ್ ವಿಷಯ ಎಲ್ಲದಕ್ಕೂ ಒಂದೇ ಶಕ್ತಿ ಇರಲೇಬೇಕು ಎಂಬುದು ಫಿಲಾಸಫಿಕಲ್. ವಿಶೇಷ ನಿಯಮದಂತೆ ಡಿಸ್ಟರ್ಮಿನ್ ನಡೆಯುತ್ತಿದೆ. ಅಟಾಮಿಕ್ ರೇಡಿಯೇಷನ್ ಆಕ್ಟಿವಿಟಿ ಬಗ್ಗೆ ಪೂರ್ಣವಾಗಿ ತಿಳಿದಿಲ್ಲ. ಸೂಕ್ಷ್ಮವಾಗಿ ಎಲ್ಲದಕ್ಕೂ ಒಂದು ಕಾರಣ ಇದೆ ಎಂದು ಹೇಳಲಾಗದು ಅಂತ ನಾವು ತಿಳ್ಕೊಳ್ತೀವಿ. ಅಂದರೆ ಒಂದು ಕಾರಣ ಇದೆ, ಎಲ್ಲದಕ್ಕೂ ಒಂದು ಕಾರಣ ಇದೆ, ಅದನ್ನು ಈಗ ಹೇಳಲಾಗದು, ಈ ಬಗ್ಗೆ ತಿಳಿದಿಲ್ಲ. ಯೂನಿವರ್ಸಲ್ ವಿಷಯದಲ್ಲಿ ಎಲ್ಲವೂ ಒಳಗೊಂಡಿರುತ್ತದೆ ಎಂಬಂತಹ ಅದರ ಬಗ್ಗೆ ಮಾತುಕತೆಗಳು ನಡೀತದೆ. ಆವಾಗ ಏನಾಗುತ್ತೆ, ಆಸ್ತಿಕನ ಮಾತುಕತೆ ಲಾಜಿಕಲ್ ಆಗಿ ಇರುತ್ತದೆ. ಆದರೆ ನಮ್ಮ ಮಾತುಗಳು, ಒಬ್ಬ ವಿಜ್ಞಾನಿಯ ಮಾತುಗಳು ಏನಾಗಿರುತ್ತೆ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ, ವಿಷಯಕ್ಕೆ ಸಂಬಂಧಪಟ್ಟಂತೆ, ತಾನು ತಿಳಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಇರುತ್ತದೆ. ಆದರೆ ಆಸ್ತಿಕನ ಮಾತು ಅದೇ ಕೊನೆ ಎಂಬಂತಿರುತ್ತದೆ. ಅದಕ್ಕಿಂತ ಆಚೆ ಅವರಿಗೇನೂ ಇಲ್ಲ, ಏನು ಗೊತ್ತಾಗಲ್ಲ, ಅಲ್ಲಿಗೆ ಮುಗೀತದು. ಅಂದರೆ ಇದೇ ಒಂದು ದೊಡ್ಡ ಇಶ್ಯೂ ಆಗಿರುತ್ತೆ. ಸೈಂಟಿಫಿಕ್ ನೀಡಬಲ್ಲಂತಹ ಕೆಲವು ಪ್ರಶ್ನೆಗೆ ಉತ್ತರ ನಮಗೆ ಈಗ ಸಿಗ್ತಾ ಇದೆ. ದೇವರ ನಂಬಿಕೆ ಬಿಡಬೇಕೆಂದು ಯಾರೂ ಒತ್ತಾಯಪಡಿಸಬಾರದು. ಯಾಕಂದರೆ ನಂಬಿಕೆ ಇರುವುದು ಅವರವರ ವಿಷಯ. ಕೆಲವರು ಓದಿ ತಿಳಿದ ಮೇಲೆ ದೇವರನ್ನು ಬಿಡ್ತಾರೆ. ಆದರೆ ಪ್ರತಿಯೊಬ್ಬರೂ ಹುಟ್ಟುವಾಗಲೇ ದೇವರನ್ನು ನಂಬಿಕೊಂಡೇ ಬರುವಂಥ ಬೆಳೆಯುವಂತಹ ಪರಿಸರ. ಯಾವುದಾದ್ರು ಒಂದು ದೇವರು ಇರುತ್ತೆ, ಯಾವುದಾದ್ರು ಒಂದು ದೇವರನ್ನು ನಂಬಿಕೊಂಡು ಅವರು ಬೆಳೀತಾ ಬರ್ತಾರೆ. ಬೆಳೆದು ದೊಡ್ಡವರಾದ ಮೇಲೆ ಅವರಲ್ಲಿ ಬದಲಾವಣೆ ಕಾಣುತ್ತೆ. ಯಾಕಂದರೆ ವಿಚಾರ ಮಾಡಿದಾಗ, ಅವನು ಓದಿ ಕಲಿತಾಗ, ಅವನು ವೈಜ್ಞಾನಿಕವಾದ ರೀತಿಯಲ್ಲಿ ತಿಳಿದುಕೊಂಡಾಗ ಈ ದೇವರುಗಳು ಯಾವುದು, ಪರ್ಸನಲ್ ಗಾಡ್ ಯಾವುದು, ಡೈನೆಸ್ಟಿಕ್ ಗಾಡ್ ಯಾವುದು, ಎಮಿನೆಂಟ್ ಗಾಡ್ ಯಾವುದು, ಇದರಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು, ಆ ಶಕ್ತಿ ಯಾವುದು, ಶಕ್ತಿ ಎಲ್ಲಿದೆ ಎಂಬುದನ್ನು ಅನ್ವೇಷಣೆ ಮಾಡ್ತಾ ಹೋಗುವಂಥ ಕೆಲಸವನ್ನು ವೈಜ್ಞಾನಿಕವಾದ ರೀತಿಯಲ್ಲಿ ಚಿಂತನೆ ಮಾಡುವರು. ಮೂಢನಂಬಿಕೆ ಯಾವುದು, ನಂಬಿಕೆ ಯಾವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋಗುತ್ತೆ. ಆವಾಗ ಜೀವನದಲ್ಲಿ ನಾವು ಸಾಕಷ್ಟು ವಿಷಯಗಳನ್ನು ತಿಳಿದು. ಹಾಗಾದರೆ ವಿಜ್ಞಾನಿಗಳೆಲ್ಲರೂ ನಾಸ್ತಿಕರೇ ಅಂತ? ನಾಸ್ತಿಕರಲ್ಲ. ಅವರು ವಿಜ್ಞಾನಿಗಳಲ್ಲಿ ಬಹಳಷ್ಟು ಜನ ದೇವಸ್ಥಾನ, ಪರ್ಸನಲ್ ಗಾಡ್ಗಳನ್ನು ನಂಬುವಂಥ ವ್ಯಕ್ತಿಗಳಿದ್ದಾರೆ, ಪೂಜೆ ಮಾಡೋರಿದ್ದಾರೆ, ಎಲ್ಲವೂ ಇದ್ದಾರೆ. ಅಂದರೆ ಅವರು ಆ ರೀತಿಯಲ್ಲಿ ಯಾವತ್ತನೇ ಮಾಡಿಲ್ಲ.
ಯಾವ ರೀತಿಯಲ್ಲಿ ಯೋಚನೆ ಮಾಡಿಲ್ಲ ಅಂದರೆ, ದೇವರು ಬಗ್ಗೆ ಇದೆಯೋ ಇಲ್ಲವೋ ಎಂಬ ಬಗ್ಗೆ, ವಿಷಯದ ಬಗ್ಗೆ ಅವರು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಅವರು ತಮ್ಮ ಕೆಲಸ ಏನು, ಆ ಕೆಲಸವನ್ನು ಮಾಡುತ್ತವರು. ಆಗಲೂ ಅವರ ಮನಸ್ಸಿನಲ್ಲಿರುತ್ತೆ, ಯಾವುದೋ ಒಂದು ಶಕ್ತಿ ನನ್ನನ್ನು ಮುನ್ನಡೆಸುತ್ತಿದೆ, ಅದು ದೇವರು. ಆ ದೇವರು ಯಾವುದು? ಪರ್ಸನಲ್ ಗಾಡ್. ನಾನು ತಿಮ್ಮಪ್ಪ ಆಗಿರ್ಬೋದು, ಶ್ರೀನಿವಾಸ ಆಗಿರ್ಬೋದು, ಅಥವಾ ಈ ಜೀಸಸ್ ಆಗಿರ್ಬೋದು, ಅಥವಾ ಇನ್ಯಾರೋ ಆಗಿರ್ಬೋದು. ಹೀಗೆ ಯಾವ ದೇವರನ್ನಾದರೂ ನಂಬಿಕೊಂಡು ಅವನು ಕೆಲಸ ಮಾಡ್ತಾನೆ. ಅವನಿಗೆ ದೇವರಿದೆಯೋ ಇಲ್ಲೋ ಎಂಬ ಚಿಂತೆನೇ ಇರೋದಿಲ್ಲ. ಅವನಿಗೆ ದೇವರಿದ್ದಾನೆ ಎಂಬ ನಂಬಿಕೆಯಲ್ಲೇ ಅವನು ಜೀವನವನ್ನು ಮುಂದುವರಿಸುವಂತಹ ಸಾಕಷ್ಟು ವಿಜ್ಞಾನಿಗಳಿದ್ದಾರೆ. ಸಾಕಷ್ಟು ವಿಜ್ಞಾನಿಗಳು ಎಷ್ಟೋ ಸಂಸ್ಥೆಗಳನ್ನು ಕಂಡುಕೊಂಡರು. ಆದರೆ ವಿಚಾರ ಮಾಡುವಂತಹದ್ದು, ಈ ಶಕ್ತಿ ಯಾವುದು, ಆ ಶಕ್ತಿ ಇದೆಯೇ ಎಂಬುದರ ಬಗ್ಗೆ ವಿಚಾರ ಮಾಡುವಂಥವರು ವಿಚಾರ ಮಾಡ್ತಾ ಹೋಗುತ್ತೆ, ದೇವರು ಇದೆಯಾನೋ ಇಲ್ಲವೋ ಅಂತ. ಅದಕ್ಕೆ ನಾನು ಮೊದಲು ಹೇಳಿದೆ, ಬೆಂಕಿಗಿಲ್ಲದೆ ಹೊಗೆ ಬರುವುದಿಲ್ಲ ಅಂದು ವಾದಿಸುವ ಜನರಿದ್ದಾರೆ. ಆದರೆ ಬೆಂಕಿ ಉರಿಸಿದವರು ಯಾರು ಎಂಬ ಪ್ರಶ್ನೆಗೆ ಇದುವರೆಗೂ ಸರಿಯಾದ ಉತ್ತರ ಸಿಕ್ಕಿಲ್ಲ. ನಾವು ಹೇಗೆ ಹುಟ್ಟಿದವು, ಹೇಗೆ ಬಂದವು, ಪ್ರಪಂಚ ಹೇಗೆ ಹುಟ್ಟಿತು ಮುಂತಾದ ಎಲ್ಲವನ್ನೂ ನಾವು ತಿಳಿದುಕೊಂಡವು. ಆದರೆ ಈ ಬಿಗ್ ಬ್ಯಾಂಗ್ ಟ್ಯಾಂಕಿನ ಸಿದ್ಧಾಂತದ ಹಿಂದೆಯೇ ಒಂದು ಶಕ್ತಿ ಇರಬೇಕಲ್ಲ, ಆ ಶಕ್ತಿ ಯಾವುದು ಎಂಬುದನ್ನು ಇನ್ನೂ ತಿಳಿದುಕೊಳ್ಳಲು ಸಾಧ್ಯವಾಗಿಲ್ಲ. ಅದಕ್ಕೂ ಮುಂದೆ ಅದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ. ಆದರೆ ಪರ್ಸನಲ್ ಗಾಡನ್ನು ನಂಬುವರೆಂತರು ಅವರಿಂದ ಇನ್ನೂ ಹೆಚ್ಚಿನ ಏನನ್ನು ತಿಳಿದುಕೊಳ್ಳಲು ಸಾಧ್ಯವಾಗದು. ಅವರಿಗೆ ಅದರಲ್ಲೇ ತತ್ವ ಸಿದ್ಧಾಂತಗಳು, ಅವರ ನಂಬಿಕೆಗಳು ಅದರಲ್ಲಿ ಬಲಗೊಂಡಿರುತ್ತೆ. ಆದರೆ ಡೈನೆಸ್ಟ್ ಗಾಡ್ ಆದವರು ಅವರು ದೇವರನ್ನು ನಂಬುತ್ತಾರೆ ಹೊರತು ಅದೇ ಪೂರ್ಣ, ಅದೇ ಪರಿಪೂರ್ಣ ಅಂತ ಅವರು ಹೇಳ್ತಾ ಇಲ್ಲ. ಇಮಿನೆಂಟ್ ಗಾಡ್ ಎಂದವು ಅವರು ಹೇಳ್ತಾರೆ, ಪ್ರತಿಯೊಂದರಲ್ಲೂ ದೇವರಿದ್ದಾನೆ, ಪ್ರತಿಯೊಂದು ದೇವರೇ ಸೃಷ್ಟಿ ಎಂಬುದನ್ನು ಹೀಗೆ ಹಲವು ವಿಚಾರಗಳಿವೆ. ಹಲವು ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಾ ಹೋದಾಗ ನಮ್ಮ ಜ್ಞಾನ, ತಿಳುವಳಿಕೆ ಹೆಚ್ಚುತ್ತಾ ಹೋಗುತ್ತದೆ. ಆವಾಗ ನಾವು ಸೈನ್ಸ್ನಲ್ಲಿ ದೇವರ ಸ್ಥಾನ ಏನು ಅಂದರೆ ಎಕ್ಸ್ಟೆನ್ಷನ್ ಆಫ್ ಗಾಡ್, ಸೈಂಟಿಫಿಕ್ ರೀತಿಯಲ್ಲಿ ಲಾಜಿಕ್ ಆಗಿ ಹೇಳುವುದು ಹೇಗೆ ಎಂಬುದನ್ನು ನಾವು ಇದುವರೆಗೂ ಚರ್ಚೆ ಮಾಡಿದೆವು. ಇಂತಹ ಮತ್ತು ವಿಚಾರಗಳಿವೆ. ಅಂತಹ ವಿಚಾರಗಳನ್ನು ಇನ್ನೊಮ್ಮೆ ಚರ್ಚೆ ಮಾಡೋಣ. ಇಂತಹ ವಿಚಾರಗಳು ನಿಮಗೆ ಇಷ್ಟವಾದರೆ ಈಗಲೇ ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆಗಿಕೊಳ್ಳಿ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.